ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಹೋಗೋಣ ಸ್ಟ್ರೇಟ್ ಅವೇ ಟಾಪ್ ಬ್ರಿಗೇಡಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಫಸ್ಟ್ ಅಪ್ಡೇಟು, ಹ್ಯಾರಿ ಬ್ರೂಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡಿದ್ರು IPL ನ ಬಗ್ಗೆ. IPLಗೂ ಹ್ಯಾರಿ ಬ್ರೂಕ್ ಆಗ್ಬರಲ್ಲ, ಬಿಟ್ಟಾಕೋ ಗುರು, ಮುಂದಕ್ಕೆ ಹೋಗು, ನೀನು ಏನ್ ಗುರು ಅಂತ ಹೇಳಿದ್ರೆ, ಇಲ್ಲ, ಹ್ಯಾರಿ ಬ್ರೂಕ್ ಅವರು ಪಾಸಿಟಿವ್ ಆಗಿ ಮಾತಾಡಿದ್ರೆ IPL ಬಗ್ಗೆ. ಹೌದು, ಅವರು ನೆಕ್ಸ್ಟ್ ಇಯರ್ ಆಡಲ್ಲ ಅಂತ ಹೇಳ್ಬಿಡಿದ್ರೆ 2027 ಆಡೋಕ್ಕೂ ಕೂಡ ಆಗೋದಿಲ್ಲ, ರೂಲ್ಸ್ ಪರ್ಮಿಟ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರು ಕೈ ಎತ್ತಿದ್ರಿಂದ, ಕಾಲೆತ್ತಿದ್ರಿಂದ. ಸೊ ನೆಕ್ಸ್ಟ್ ಸೀಸನ್ ಅಂತೂ ಆಡೋಕ್ಕಾಗಲ್ಲ, ಅಂಡ್ ಇವ್ರು ಆಡೋದು ಕೂಡ ಇಲ್ಲ ಅಂತಲೂ ಕೂಡ ಹೇಳ್ಬಿಡಿದ್ರೆ, ಕ್ಲಾರಿಟಿನ ಕೊಟ್ಬಿಡಿದ್ರೆ. ಆ್ಯಂಡ್ ಫ್ಯೂಚರಲ್ಲಿ ಆಡ್ತೀರಾ ಅಂತ ಕೇಳಿದಾಗ ಇವ್ರು ಕೊಟ್ಟಿರುವಂಥ ಉತ್ತರ ಇದು: IPL ಒಂದು ಬಿಗ್ಗೆಸ್ಟ್ ಕಾಂಪಿಟೇಷನು, ಖಂಡಿತ ನಾನು ಫ್ಯೂಚರಲ್ಲಿ 100% ಶ್ಯೂರ್ ಹೋಗ್ಬಿಟ್ಟು ಆಡ್ತೀನಿ. ಯಾವಾಗ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಹೋಗ್ಬಿಟ್ಟು ಆಡ್ತೀನಿ. ಬಟ್ ನನ್ನ ಕ್ರಿಕೆಟ್ ಅಂತ ಬಂದಾಗ ನಾನು ಇಂಗ್ಲೆಂಡ್ ಕ್ರಿಕೆಟ್ಗೆ ಪ್ರಿಫರೆನ್ಸ್ ಜಾಸ್ತಿನ ಕೊಡ್ತೀನಿ, ಪ್ರಿಯಾರಿಟಿನ ಜಾಸ್ತಿ ಕೊಡ್ತೀನಿ. ಫಸ್ಟ್ ನನ್ನ ಕಂಟ್ರಿ ಆಗಿರುತ್ತೆ, ಕಂಟ್ರಿನ ರೆಪ್ರೆಸೆಂಟ್ ಮಾಡೋದಾಗಿರುತ್ತೆ. ಅದಾದಮೇಲೆ ಇಲ್ಲಿ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಏನಾದ್ರು ಆಯಿತು ಅಂತ ಅಂದಾಗ ಮಾತ್ರ ನಾನು IPL ಆ ಲೀಗು ಈ ಲೀಗು ಕಡೆ ಹೋಗ್ತೀನಿ ಅಂತ ಹ್ಯಾರಿ ಬ್ರೂಕ್ ಆಸ್ ಎ ಕ್ಯಾಪ್ಟನ್ ಹೇಳಿದ್ದಾರೆ. ಅಪ್ಡೇಟ್ ಬಿಟ್ಟು CSK ಕೋಚ್ ರಿಲೇಟೆಡ್, ಹೆಡ್ ಕೋಚ್ ರಿಲೇಟೆಡ್ ಸಿಕ್ಕಾಪಟ್ಟೆ ಕಾನ್ವರ್ಸೇಷನ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾರಾಗ್ಬೋದು ಅಂತ ನಮಗೆ ಬಂದಿರುವಂಥ ರಿಪೋರ್ಟ್ಸ್ ಪ್ರಕಾರ ನೋಡ್ತು ಅಂತಂದರೆ ಅದು ಓವರ್ಸೀಸ್ ಕೋಚ್ ಆಗಿರ್ತಾರೆ. ಯಾರಾದರೂ ಓವರ್ಸೀಸ್ ಕೋಚ್ ಆಗಿರ್ತಾರೆ, MS ಧೋನಿ ಅವರು ಯಾರು ಒಬ್ಬರನ್ನ ಪಿಕ್ ಮಾಡ್ತಾರೆ ಅನ್ನೋ ರೀತಿ ಕಾನ್ವರ್ಸೇಷನ್ ಅಲ್ಲಿ ಇಲ್ಲಿ ಆಗ್ತದೆ. ಬಟ್ ಈಚೆ ಕಡೆ ಬಂದ್ಬಿಟ್ಟು ಇವಾಗ ಒಂದು ಬಾಂಬ್ನ ಹಾಕಿದ್ದಾರೆ. ರವಿಚಂದ್ರನ್ ಅಶ್ವಿನ್ ಅವರು ಯೂಟ್ಯೂಬ್ ಚಾನಲಲ್ಲಿ ಮಾತಾಡ್ತಾ ಹೇಳಿದ್ದಾರೆ. ಸೊ ಇವರು ಕೋಚ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಿದೆ, ಒಂದು ಫೀಲ್ ಬರ್ತಾ ಇದೆ ಅಂತ. ಅದೇ ಆವಿನ್ ಮೋಗನ್ ಅವರು. ಸೊ ಲಿಸ್ಟಲ್ಲಿ ಬ್ರ್ಯಾಂಡನ್ ಮೆಕ್ಕಲಮ್ ಅವರು ಇರ್ಬೋದು, ಅಥವಾ ಹಸಿ ಅವರಾಗಿರ್ಬೋದು, ವ್ಯಾಟ್ಸನ್ ಆಗಿರ್ಬೋದು. ಸೊ ಯಾರ ಹೆಸರು ಬೇಕಾದ್ರೆ ನಾವು ಅನ್ಕೊಬೋದು. ಬಟ್ ಇವ್ರು ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಇಂಟರ್ನಲ್ ಇನ್ಫಾರ್ಮೇಷನ್ ಲೀಕ್ ಆಗಿದೆಯೋ ಅಥವಾ ಏನಾಗಿದೆಯೋ ಅಂತ. ಬಟ್ ಇವ್ರಿಗೇನೋ ಅನ್ನಿಸ್ತಿದೆ ಅಂತೆ ಆವಿನ್ ಮೋಗನ್ ಅವರು CSKಗೆ ಕೋಚ್ ಆಗ್ಬೋದು ಅಂತ. ಕಾದ್ ನೋಡೋಣ ಯಾರಾಗ್ತಾರೆ ಅಂತ. ಅಪ್ಡೇಟ್ ನಂಬರ್ 3, ಗಂಭೀರ್ ಅಣ್ಣ ಸೇಫ್ ಅಂತಪ್ಪ. ಹೌದು, ಟೆಸ್ಟ್ ಸೀರೀಸ್ ಅಂತ ಬಂದಾಗ ಈ ಸೀರೀಸ್ ಉಳ್ಕೊಂಡು ಹೋದ್ರು ಅಷ್ಟೇನೆ, 3ಕ್ಕೆ 3 ಮ್ಯಾಚ್, ಸಾರಿ 2ಕ್ಕೆ 2 ಮ್ಯಾಚ್ನ ಸೋತ್ರು ಕೂಡ ನಾವು ಈ ಟೆಸ್ಟ್ ಸೀರೀಸಲ್ಲಿ ಗಂಭೀರ್ ಅಣ್ಣಂದು ಅಲ್ಲಾಡಲ್ವಂತೆ. ಅಂದರೆ ಗಂಭೀರ್ ಅಣ್ಣ ಅವರ ಕೋಚಿಂಗ್ ಪೊಸಿಷನ್ನು ರೆಡ್ ಬಾಲ್ ಫಾರ್ಮೇಟಲ್ಲಿ ಅಲ್ಲಾಡಲ್ವಂತೆ. ಹೌದು, ಸಿಕ್ಕಾಪಟ್ಟೆ ಕೃಷ್ಣಮಾಚಾರ್ಯ ಶ್ರೀಕಾಂತ್ ಆಗಿರ್ಬೋದು, ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ ಕ್ರಿಕೆಟರ್ಸು ಮಾತಾಡ್ಬಿಡಿದ್ರೆ ಟೆಸ್ಟ್ ಕ್ರಿಕೆಟ್ನ ಅಧ್ವಾನ ಮಾಡ್ತಾ ಇದ್ರೆ ಕೋಚ್ ಚೇಂಜ್ ಮಾಡಿ ಒಂಥರ ಉಣ್ಕೊಂಡು ಹೋಗ್ಬಿಟ್ಟೈತೆ ನಮ್ಮದು ಕೋಚಿಂಗ್ ಪೊಸಿಷನ್ ಆಗಿರಲಿ, ಇಂಡಿಯನ್ ಟೀಮ್ ಆಗಿರಲಿ, ಟೆಸ್ಟ್ ಕ್ರಿಕೆಟಲ್ಲಿ ಚೇಂಜ್ ಆಗಲೇಬೇಕು ಅನ್ನೋ ಥರ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾರೆ. ಅದೇ ಈ ಸೀರೀಸು ಡಿಸೈಡ್ ಮಾಡುತ್ತೆ ಅನ್ನೋ ಥರನೂ ಕೂಡ ಹೇಳಿದರು. ಬಟ್ ಈ ಸೀರೀಸ್ ಏನು ಡಿಸೈಡ್ ಮಾಡಲ್ವಂತೆ. 2027 ಕೂಡ ಅವರೇ ಕೋಚಿಂಗ್ ಪೊಸಿಷನ್ 3 ಫಾರ್ಮೆಟ್ ಕೂಡ ನಿಭಾಯಿಸ್ತಾರೆ ಅಂತ ಅಪ್ಡೇಟ್ ಬರ್ತಿದೆ. ಅಪ್ಡೇಟ್ ನಂಬರ್ 4, ಮುಂಬೈ ಇಂಡಿಯನ್ಸ್ ಇಂದ ಬರ್ತಾ ಇರುವಂತ ಅಪ್ಡೇಟು. ಮುಂಬೈ ಇಂಡಿಯನ್ಸ್ ಅವರು ಸೂರ್ಯಕುಮಾರ್ ಯಾದವ್ನ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳೋದಿಲ್ಲ. ಮುಂಬೈ ಇಂಡಿಯನ್ಸ್ ಅವರು ಯಾವುದೇ ಟ್ರೇಡ್ನ ಮಾತುಕತೆ ಸೂರ್ಯಕುಮಾರ್ ಯಾದವ್ ಅವರ ವಿಚಾರದಲ್ಲಿ ಮಾಡೋದಕ್ಕೆ ಸಿದ್ಧ ಇಲ್ವಂತೆ. ದೇ ಆರ್ ನಾಟ್ ರೆಡಿ ಫಾರ್ ಸೂರ್ಯಕುಮಾರ್ ಯಾದವ್ ಟು ಗೆಟ್ ಟ್ರೇಡ್ ಫಾರ್ ಸಮ್ ಆಫ್ ದ ಫ್ರಾಂಚೈಸ್. ಸೊ ಯಾವ ಟ್ರೇಡ್ ಆಗ್ತಿಲ್ಲ, ಯಾವ ಸ್ವಾಪ್ ಟ್ರೇಡ್ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಅದೇ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಸೌಂಡಲ್ಲಿದೆ ಅಷ್ಟೇ. ಬಟ್ ಸೂರ್ಯ ವಿಚಾರಕ್ಕೆ ಬಂತು ಅಂದಾಗ ಸೂರ್ಯ ಬೇಕು ಮುಂಬೈ ಇಂಡಿಯನ್ಸ್ಗೆ ಅಂತ ಅವರು ಕಡಾಖಂಡಿತವಾಗಿ ಪಟ್ಟಿಡ್ದು ಕೂತ್ಕೊಂಡ್ಬಿಡಿದ್ರಂತೆ. ಅದರಿಂದ ಯಾವುದೇ ಟ್ರೇಡು ಸೂರ್ಯ ವಿಚಾರದಲ್ಲಿ ಆಗ್ತಾ ಇಲ್ಲ. ಅಪ್ಡೇಟ್ ನಂಬರ್ 4, ಕಪಿಲ್ ದೇವ್ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಿಲೇಟೆಡ್ ಟು ಡೊಮ್ಯಾಸ್ಟಿಕ್ ಕ್ರಿಕೆಟು. ಇಂಡಿಯನ್ ಕ್ರಿಕೆಟರ್ಸು ಎಸ್ಪೆಷಲಿ ಸ್ಪಿನ್ ಅಂತ ಬಂದಾಗ ಸ್ಟ್ರಗಲ್ ಮಾಡ್ತಾರೆ, ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಸ್ಪಿನ್ ಅಂತ ಬಂದಾಗ ಸ್ಟ್ರಗಲ್ ಮಾಡ್ತಾರೆ. ಅಂದರೆ ಪೇಸಿಗೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಆಡ್ತಾರೆ ಅಂತಲ್ಲ, ಕಂಪ್ಯಾರಿಟಿವ್ಲಿ ಸ್ಟ್ರಗಲ್ ಮಾಡ್ತಾರೆ ನೀವು ನೋಡಿರೋ ಹಾಗೆ. ಯಾಕಂದರೆ ಒಂಥರ ಮೇನ್ ಕ್ರಿಕೆಟರ್ಸ್ ಅಂತ ಏನು ಹೆಸರುವಾಸಿ ಆಗಿದ್ದಂಥ ಕ್ರಿಕೆಟರ್ಸ್ಗಳು ಇದ್ರು. ಸೊ ಅವರೆಲ್ಲ ಡೊಮ್ಯಾಸ್ಟಿಕ್ ಕ್ರಿಕೆಟ್ನ ಆಡ್ತಾ ಇಲ್ಲ. ಅಂದರೆ ಇವಾಗಿರುವಂಥ ಬರ್ತಾರಂತ ಇವಾಗ ಟೆಸ್ಟ್ ಕ್ರಿಕೆಟ್ ಆಡುವಂಥ ಪ್ಲೇಯರ್ಸ್ಗಳನ್ನ ನೀವು ತೊಗೊಂಡು ನೋಡಿ, ಎಲ್ಲ ಯಂಗ್ಸ್ಟರ್ಸ್ಗಳಿದ್ದಾರೆ. ಸೊ ಎಲ್ಲ ಆಬ್ವಿಯಸ್ಲಿ ಆಡ್ತಾನೆ ಇದ್ದಾರೆ, ಏನು ಅಲ್ಲೇನು ಬಿಗ್ ತಲೆಗಳಿದಾವೆ, ಕಲಿಗಳಿದಾವೆ. ಅಂದರೆ KL ರಾಹುಲ್ ಅಂತ ವಿಚಾರದಲ್ಲಿ ಒಂದು ಸ್ವಲ್ಪ ಒಂದು 2-3 ಜನ ಬಿಡ್ತು ಅಂತಂದರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಯಂಗ್ಸ್ಟರ್ಸ್ಗಳನ್ನೇ ಇರೋದು. ಸೊ ಇವರೆಲ್ಲ ಆಡೇ ಆಡ್ತಾರೆ ಡೊಮ್ಯಾಸ್ಟಿಕ್, ಇನ್ಕ್ಲೂಡಿಂಗ್ ಶುಭ್ಮನ್ ಗಿಲ್ ಕೂಡ ಡೊಮ್ಯಾಸ್ಟಿಕ್ ಕ್ರಿಕೆಟ್ನ ಖಂಡಿತ ಆಡೇ ಆಡ್ತಾರೆ. ಸೊ ಸ್ಟಾರ್ ಕಲ್ಚರ್ ಒಂದು ಮುಂಚೆ ಇತ್ತು, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸೊ ಅವರೆಲ್ಲ ಇದ್ದಾಗ, ಒಂದು ಪೂಜಾರ ಆಗಿರಲಿ, ಅವರು ಇವರು ರಹಾನೆ ಎಲ್ಲ ಇದ್ದಾಗ, ಸೊ ಅವರು ಒಂಥರ ಆಡೋದು ಬಿಡೋದು ಎಲ್ಲ ಮಾಡ್ತಾ ಇದ್ರು. ಒಂಥರ ಆಡದೇ ಇರೋ ಥರನೂ ಕೂಡ ಇತ್ತು ಸೀನ್ಸು. ಬಟ್ ಇವಾಗ ಆ ಥರ ಇಲ್ಲ, ಇವಾಗ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಸ್ಟಾರ್ ಕಲ್ಚರ್ ಎಲ್ಲ ಟೆಸ್ಟ್ ಕ್ರಿಕೆಟಲ್ಲಿ ಉಣ್ಕೊಂಡು ಹೋಗಿದೆ. ಸೊ ಟೆಸ್ಟ್ ಕ್ರಿಕೆಟ್ ಬಗ್ಗೆ ಪ್ರಿಸೈಸ್ ಆಗಿ ಮಾತಾಡ್ತಿದ್ರೆ, ಡೊಮ್ಯಾಸ್ಟಿಕ್ ಕ್ರಿಕೆಟ್ ಆಡೋದು, ಲಾಂಗ್ ಫಾರ್ಮೆಟ್ ಆಡೋದು. ಡೊಮ್ಯಾಸ್ಟಿಕ್ ಕ್ರಿಕೆಟ್ ಅಂತ ಬಂದಾಗ ಇಂಡಿಯನ್ ಕ್ರಿಕೆಟರ್ಸ್ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ T20 ಇನ್ ಡೊಮ್ಯಾಸ್ಟಿಕ್ ಆರ್ 50 ಓವರ್ ಫಾರ್ಮೆಟ್ ಇನ್ ಡೊಮ್ಯಾಸ್ಟಿಕ್. ಲಾಂಗ್ ಫಾರ್ಮೆಟ್ನ ಆಡಬೇಕಾದ್ರೆ ರಣಜಿ ಟ್ರೋಫಿನ ಆಡಬೇಕು, ಡುಲಿಪ್ ಟ್ರೋಫಿ, ಆ ಟ್ರೋಫಿ ಎಲ್ಲಾನು ಕೂಡ ಆಡಬೇಕು ಇಂಡಿಯನ್ ಮೈನ್ ಕ್ರಿಕೆಟರ್ಸ್ ಆದಂಥವ್ರು. ಅವಾಗ ನೋಡಿ ಟೆಸ್ಟ್ ಕ್ರಿಕೆಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಇವರು ಅವರ ಅಭಿಪ್ರಾಯನ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6, ಹಾರ್ದಿಕ್ ಪಾಂಡ್ಯ ಅವರಿಂದ ಬರ್ತಾ ಇರುವಂತ ಅಪ್ಡೇಟು. ಹಾರ್ದಿಕ್ ಪಾಂಡ್ಯ ರೆಡಿ ಆಗ್ತಾ ಇದ್ದಾರಂತೆ ಕಮ್ ಬ್ಯಾಕ್ ಮಾಡೋದಕ್ಕೆ. ಹೌದು, ಬೆಂಗಳೂರು ಸಿಕ್ಕಾಪಟ್ಟೆ ಡ್ರಿಲ್ಸು, ಟ್ರೈನಿಂಗು, ಅದು ಇದು ಎಲ್ಲ ಸೆಂಟರ್ ಆಫ್ ಎಕ್ಸಲೆನ್ಸ್ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. ಕಳೆದ ಆಲ್ಮೋಸ್ಟ್ 1 ತಿಂಗಳು 2 ತಿಂಗಳಿಂದ IPL ಮುಗಿಸಾದ ನಂತರದಿಂದ ಮಾಡ್ತಾನೆ ಇದ್ದಾರೆ. ಇಂಜುರಿ ಎಲ್ಲ ಅದರಿಂದೆಲ್ಲ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಏಷ್ಯನ್ ಗೇಮ್ಸ್ಗೆ ಆಡುವಂಥ ಎಲ್ಲ ಪಾಸಿಬಿಲಿಟಿನೂ ಕೂಡ ಇದೆ. ಅಂಡ್ ಈಗ ಗೊತ್ತಿರೋ ಅಪ್ಡೇಟ್ ಏನು ಅಂತಂದರೆ, ಅಫ್ಘಾನಿಸ್ತಾನ್ ಸೀರೀಸ್ ಏನು ಬರ್ತಾ ಇದೆ ಅದೊಂಥರ ಪ್ರೆಪ್ ಇದ್ದಂಗೆ ಇರುತ್ತೆ ಏಷ್ಯನ್ ಗೇಮ್ಸಿಗೆ.
17ನೇ ತಾರೀಕುವರೆಗೂ, ಸೆಪ್ಟೆಂಬರ್ 17ನೇ ತಾರೀಕುವರೆಗೂ ಈ ಒಂದು ಸೀರೀಸ್ ನಡೀತಾ, 3 ಮ್ಯಾಚ್ T20 ಸೀರೀಸು ಅರುಣ್ ಜೇಟ್ಲಿಲಿ. ಸೊ ಈ ಒಂದು ಸೀರೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇವರು ಸಿಕ್ಕಾಪಟ್ಟೆ ಡ್ರಿಲ್ಸ್ಗಳನ್ನ ಜಾಸ್ತಿ ಮಾಡ್ಕೊಂಡಿದ್ರಂತೆ. ಯಾಕಂದರೆ ಒಂದು ಟೂರ್ನಮೆಂಟ್ ಬರ್ತಾ ಇದೆ, ಟೂರ್ನಮೆಂಟ್ಗಿನ್ನ ಹಿಂದೆ ಇರುವಂಥ ಸೀರೀಸೇನೆ ಅದು ಅಫ್ಘಾನಿಸ್ತಾನ್ ಸೀರೀಸು. ಅಫ್ಘಾನಿಸ್ತಾನ್ ಹೋಸ್ಟ್ ಮಾಡ್ತಾ ಇರುವಂಥ ಸೀರೀಸು ಇಂಡಿಯಾ ನೆಲದಲ್ಲಿ. ಸೊ ನೋಡೋಣ ಹಿಂಗಾಡ್ತಾರೆ ಹಾರ್ದಿಕ್ ಪಾಂಡ್ಯ ಅಲ್ಲಿ ಅಂತ. ಅಪ್ಡೇಟ್ ನಂಬರ್ 6, 3 ಸೆಷನ್ ಕೂಡ ಡಾಮಿನೇಟ್ ಮಾಡಿದರೆ ಬಾಂಗ್ಲಾದೇಶದವರು. ಹೌದು, ಬಾಂಗ್ಲಾದೇಶ್ ನೆಲದಲ್ಲಿ ಆಡೋದು ಅಷ್ಟು ಈಸಿ ಅಲ್ಲ, ಯಾವುದೇ ವಿಸಿಟಿಂಗ್ ಟೀಮ್ಗಾಗಲಿ ಈಸಿ ಅಲ್ಲ ಯಾವುದೇ ಫಾರ್ಮೆಟ್ ಆಡೋದಕ್ಕೆ ಅಂತ ಅವ್ರು ತೋರಿಸ್ಕೊಂಡು ಕೊಡ್ತಾ ಇದ್ದಾರೆ. ಇವಾಗ ಆಸ್ಟ್ರೇಲಿಯಾದ ಲೆಜೆಂಡರಿ ಬೌಲರ್ಸ್ಗಳು ಎಲ್ಲ ಇದನ್ನು ಕೂಡ ಸ್ಟೆಬಿಲೈಸ್ ಮಾಡ್ಕೊಂಡು 90 ಆಡ್ತಾ ಇದ್ದಾರೆ. ಇವಾಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬಾಂಗ್ಲಾದೇಶ್ ಟೀಮು ಸಗತ್ತಾಗಿ ಆಡ್ತಾರೆ ಅಂತ ಹೇಳಬೇಕು. ಬ್ಯಾಟಿಂಗ್ನ ಸ್ಟೀವ್ ಸ್ಮಿತ್ ಒಬ್ಬರು ಒಂದು 71 ರನ್ ಕಾಂಟ್ರಿಬ್ಯೂಟ್ ಮಾಡಿದರೆ 198 ರನ್ಗೆ ಆಲ್ ಔಟ್ ಮಾಡಿದ್ದಾರೆ ಅಂತಂದರೆ ಶಬಾಷ್ ಹೇಳಲೇಬೇಕು. ಹಸನ್ ಮೊಹಮ್ಮದ್ ಅವರಿಗೆ 6 ವಿಕೆಟು, ಹೊಸೈನ್ ಅವ್ರಿಗೆ 2 ವಿಕೆಟು, ತಾಸ್ಕಿನ್ ಅಹಮದಿಗೆ 2 ವಿಕೆಟು. ಸೊ ಸಖತ್ತಾಗಿ ಸ್ಪೆಲ್ನ ಹಾಕಿದ್ದಾರೆ. ಎಸ್ಪೆಷಲಿ ಫಾಸ್ಟ್ ಬೌಲರ್ಸ್ ಅಂತ ಬಂದಾಗ ಹಸನ್ ಮೊಹಮ್ಮದ್ಗೆ 6 ವಿಕೆಟು, 5 4 ಎತ್ತಿದ್ದಾರೆ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಅಂತ. ಅಂದರೆ ಒಳ್ಳೆ ಕ್ವಾಲಿಟಿ ಬ್ಯಾಟರ್ಸ್ ಅಗೇನ್ಸ್ಟು ಒಂಥರ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಬಾಂಗ್ಲಾದೇಶರು ಟೆಸ್ಟ್ ಕ್ರಿಕೆಟಲ್ಲಿ ತೋರಿಸಿದ್ರಲ್ಲ, ಇದು ಖುಷಿ ವಿಚಾರ. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ, ಇಲ್ಲಿ ಕಂಪ್ಲೀಟ್ ಮಾಡಿದರೆ ಮಿಚೆಲ್ ಸ್ಟಾರ್ಕ್ ಅವರ 1 ವಿಕೆಟ್ನ ಕೂಡ ಇಲ್ಲಿ ಈ ಮ್ಯಾಚಲ್ಲಿ ತೆಗೆದಿದ್ದಾರೆ. ಬಿದ್ದಿರೋ 1 ವಿಕೆಟು ಮಿಚೆಲ್ ಸ್ಟಾರ್ಕ್ ಅವ್ರಿಗೆ ಬಿದ್ದಿರೋದ್ರಿಂದ ಅವರು ಇವಾಗ ಒಂದು ಹಿಸ್ಟಾರಿಕ್ ದಾಖಲೆನ ಕ್ರಿಯೇಟ್ ಮಾಡಿದರೆ. ಅದೇನು ಅಂತಂದರೆ ಲೆಫ್ಟ್ ಆರ್ಮ್ ಪೇಸರ್ಸ್ ಅಂತ ಬಂದಾಗ ಎಲ್ಲೋಯ್ತು ಗುರು, ಇದು ಯಾರಿಗೂ ಸೆಕೆಂಡಲ್ಲಿ ಇರೋದು ಲೆಫ್ಟ್ ಆರ್ಮ್ ಪೇಸರ್ಸು ಅಂತ ಬಂದಾಗ ಹಿಸ್ಟ್ರಿ ಬರ್ತಿದ್ದಾರೆ. ಲಾಸ್ಟ್ ಇದ್ದಿದ್ದು ರೆಕಾರ್ಡ್ ಯಾರ್ದು ಅಂತಂದರೆ ರಂಗನ ಹರ್ತ ಅವ್ರದ್ದು ಇದ್ದಂಥ ರೆಕಾರ್ಡು 433 ವಿಕೆಟ್ಸ್ ತೆಗೆದಿದ್ದು. ಸೊ ಆ ಒಂದು ರೆಕಾರ್ಡ್ನ ಕ್ಲಾಕ್ ಮಾಡಿದ್ರೆ 434 ವಿಕೆಟ್ನ ತೆಗೆದ್ರ ಮೂಲಕ ಟೆಸ್ಟ್ ಕ್ರಿಕೆಟಲ್ಲಿ. ಅಪ್ಡೇಟ್ ನಂಬರ್ 8, ಹ್ಯಾಡನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮ್ಯಾಟಿವ್ ಹ್ಯಾಡನ್ ಅವರು ಹೇಳಿದ್ದಾರೆ ವೈಭವ್ ಸೂರ್ಯವಂಶಿ ಬಗ್ಗೆ ಜಾಸ್ತಿ ಅಂಡರ್ ಎಸ್ಟಿಮೇಟ್ ಮಾಡಕ್ಕೆ ಹೋಗ್ಬೇಡಿ, ಓವರ್ ಎಸ್ಟಿಮೇಟ್ ಮಾಡಿ ವೈಭವ್ ಸೂರ್ಯವಂಶಿ ವಿಚಾರದಲ್ಲಿ. ಅಂಡರ್ ಎಸ್ಟಿಮೇಟ್ ಯಾರು ಮಾಡ್ತಾ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಅವ್ರು ಹೇಳ್ತಿರೋದೇನು ಅಂತಂದರೆ, ಟೆಸ್ಟ್ ಫಾರ್ಮೇಟ್ ಅಂತ ಬಂದಾಗ, ಲಾಂಗ್ ಫಾರ್ಮೇಟ್ ಅಂತ ಬಂದಾಗ ಇಲ್ಲಿ ಎಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ರು. ವೈಭವ್ ಸೂರ್ಯವಂಶಿ ಕೈಯಲ್ಲಿ ಆಗಲ್ಲ, ವೈಟ್ ಬಾಲ್ ಫಾರ್ಮೇಟ್ ಪ್ಲೇಯರು, ರೆಡ್ ಬಾಲ್ ಫಾರ್ಮೇಟ್ಗೆಲ್ಲ ಆಗಲ್ಲ ವೈಭವ್ ಸೂರ್ಯವಂಶಿ. ಅಂಡರ್ ಎಸ್ಟಿಮೇಟ್ ಮಾಡಕ್ಕೆ ಹೋಗ್ಬೇಡಿ. ಒಬ್ಬ ಪ್ಲೇಯರು ಫಿಟ್ನೆಸ್ನ ಅಬಿಲಿಟಿನ ಸ್ವಲ್ಪ ಇಂಪ್ರೂವೈಸ್ ಮಾಡಿಕೊಡ್ರು ಅಂದರೆ, ಒಂದು ಸ್ಟ್ಯಾಮಿನಾಗಿರಲಿ, ಒಂದು ಎಂಡೋರೆನ್ಸ್ನಾಗಿರಲಿ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡು ಒಂದು ಫಿಟ್ನೆಸ್ ಕಡೆ ಸ್ವಲ್ಪ ಡಿಸಿಪ್ಲಿನ್ ತೋರಿಸಿದ್ರು ಅಂತಂದರೆ ಈ ಪ್ಲೇಯರು ಎಲ್ಗೋ ಹೋಗ್ಬಿಡ್ತಾರೆ. ಖಂಡಿತ 100% ಮೆಂಟಾಲಿಟಿ ಖಂಡಿತ ಇದೆ ಈ ಪ್ಲೇಯರ್ಗೆ. ನೀವು 15 ವರ್ಷಕ್ಕೆ ಇಷ್ಟೊಂದು ಈ ಲೆವೆಲ್ ಆಫ್ ಮೆಚ್ಯೂರಿಟಿ IPL ಅಲ್ಲಿ ಹೊಡೆಯುವಂಥದ್ದು, ಅಷ್ಟು ಜನಗಳ ಮಧ್ಯೆ IPL ವಾಂಚ ಚಚ್ಚೋ ಅಂಥದ್ದು ದೊಡ್ಡ ಲೆಜೆಂಡರಿ ಬೌಲರ್ಸ್ಗಳಿಗೆ ಇದೆ ಅಂದರೆ, ಈ ಮೈಂಡ್ ಸೆಟ್ ಇದೆ ಅಂತಂದರೆ ಆ ಮನುಷ್ಯನ ಅಂಡರ್ ಎಸ್ಟಿಮೇಟ್ ಮಾಡಕ್ಕೆ ಹೋಗ್ಬೇಡಿ. ಲಾಂಗ್ ಫಾರ್ಮೇಟಲ್ಲಿ ಅಂದರೆ ರೆಡ್ ಬಾಲ್ ಫಾರ್ಮೇಟಲ್ಲಿ ಆ ಮನುಷ್ಯನಿಗೆ ಎಲ್ಲ ಅಬಿಲಿಟಿ ಇದೆ. ಕರೆಕ್ಟಾಗಿ ನೀವು ಗ್ರೂಮ್ ಮಾಡ್ತು ಅಂದರೆ ಇಂಡಿಯನ್ ಟೆಸ್ಟ್ ಟೀಮ್ಗೆ ಒಳ್ಳೆ ಪ್ಲೇಯರ್ ಆಗ್ಬೋದು, ಸಿಕ್ಕಾಪಟ್ಟೆ ಸೈಕ್ ಪ್ಲೇಯರ್ ಆಗ್ಬೋದು ಅಂತ ಇವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಸೊ ನಿಜ ಕೂಡ ಹೌದು ಅಂತ ಅನ್ಸುತ್ತೆ. 15 ಇಯರ್ಸ್ಗೆ ಆ ಲೆವೆಲ್ ಆಫ್ ಮೆಚುರಿಟಿ T20 ಕ್ರಿಕೆಟಲ್ಲಿ ಆಗಿರಲಿ, ಒನ್ ಡೇ ಕ್ರಿಕೆಟಲ್ಲಿ ಆಗಿರಲಿ ಮೆಚುರಿಟಿ ತೋರಿಸ್ತಾ ಇದ್ದಾರೆ ಅಂತಂದರೆ ಟೆಸ್ಟ್ ಕ್ರಿಕೆಟಲ್ಲಿ ಯಾಕೆ ತೋರ್ಸೋಕ್ಕಾಗಲ್ಲ? 1-2 ವರ್ಷ ಡಿಲೇ ಆಗಲಿ, ಯಾಕೆ ತೋರ್ಸೋಕ್ಕಾಗಲ್ಲ? ಅಂಡರ್ ಎಸ್ಟಿಮೇಟ್ ಮಾಡುವಂಥ ಅಗತ್ಯತೆನೇ ಇಲ್ಲ. ಆಲ್ 3 ಫಾರ್ಮೆಟ್ಸ್ ಪ್ಲೇಯರ್ ಆಗ್ಬೋದು ಗುರು. ಏನು ಟೆಸ್ಟ್ ಕ್ರಿಕೆಟ್ ಅಂದರೆ ಬರೀ ಟುಕು ಆಡಬೇಕು ಅಂತ ಏನಿಲ್ಲ ಅಲ್ಲಿ, ಬರೀ ಟುಕು ಹೌದು ಪೇಷನ್ಸೇ ಟೆಸ್ಟ್ ಆಗಬೇಕು ಅಂತ ಏನಿಲ್ಲ. ಬೌಲರ್ಸ್ನ ಪೇಷನ್ಸ್ನ ಇವರು ಕೂಡ ಟೆಸ್ಟ್ ಮಾಡುವಂಥ ಒಂಥರ ಟೆಸ್ಟ್ ಕ್ರಿಕೆಟ್ನ ರೆವಲ್ಯೂಷನ್ನೇ ಚೇಂಜ್ ಮಾಡ್ಬಿಡ್ಬೋದು. ಒಂಥರ ನೋಡಿ, ಒಂಥರ ಎಷ್ಟೋ ಟ್ರಾನ್ಸಿಷನ್ಗಳಾಗಿದ್ದಾವೆ ಕ್ರಿಕೆಟ್ ಅಂತ ಬಂದಾಗ. ನೋಡಿ IPL ಅಂತ ಬಂದಾಗ ಸನ್ರೈಸ್ ಹೈದರಾಬಾದ್ ಅವ್ರು ನಾಯಿಗೆ ಹೊಡೆದಂಗೆ ಹೊಡೆಯೋದ್ರ ಮೂಲಕ ಅವರು ಟ್ರಾನ್ಸಿಷನ್ ತಗೊಂಡ್ಬಂದ್ರು ಅಂದರೆ ರೀಸೆಂಟ್ ಇಯರ್ಸ್ಗಳಲ್ಲಿ. ಸೊ ಇಲ್ಲೂ ಯಾಕೆ ಚೇಂಜ್ ಆಗ್ಬೋದು ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ? ಎಲ್ಲ ಒಂಥರ ಫೋಕಸ್ ಒಂದೇ ಒಂಥರ ಪೇಷನ್ಸ್ ಅಲ್ಲಿ ಇರಬೇಕು. ಟೆಸ್ಟ್ ಅಂದರೆ ಟುಕು ಆಡ್ತಿರ್ಬೇಕು. ಈ ಮೈಂಡ್ ಸೆಟ್ ಈಚೆ ಹೋಗ್ಬೇಕು ಅಂದರೆ ವೈಭವ್ ಸೂರ್ಯವಂಶಿ ಅಂತ ಪ್ಲೇಯರ್ ಬಂದ್ಬಿಟ್ಟು ಎಲ್ಲ ಚೇಂಜ್ ಮಾಡಾಕ್ಬೇಕು. ಹಾರ್ದಿಕ್ ಪಾಂಡ್ಯ ಅವರ ಸ್ಪೋಕ್ ಪರ್ಸನ್ ಅವರು ಮಾತಾಡಿದರೆ, ಹಾರ್ದಿಕ್ ಪಾಂಡ್ಯ ಯಾವುದೇ ಫ್ರಾಂಚೈಸ್ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಮಾತುಕತೆನ ನಡೆಸ್ತಾ ಇಲ್ಲ. ಅವರು ಈ ಫ್ರಾಂಚೈಸ್ಗೆ ಹೋಗ್ಬೇಕಾ, ಆ ಫ್ರಾಂಚೈಸ್ಗೆ ಹೋಗ್ಬೇಕಾ, ಹಂಗಾಗ್ಬೇಕಾ ಹಿಂಗಾಗ್ಬೇಕಾ, ಅದು ಇದು ಅನ್ನೋ ರಿಲೇಟೆಡ್ ಯಾವುದೇ ಕಾನ್ವರ್ಸೇಷನ್ ಆಗ್ತಾ ಇಲ್ಲ ಅಂತ ಒಬ್ರು ಬಂದ್ಬಿಟ್ಟು ಹೇಳಿದೆ ಸ್ಪೋಕ್ ಪರ್ಸನ್. ಸೊ ಇವೆಲ್ಲ ನಂಬೋವಂಥ ಸೀನೇ ಇಲ್ಲ, ಮಾತುಕತೆ ಎಲ್ಲ ಆಗ್ತಾ ಇರ್ತವೆ ಒಳಗಡೆ, ಅದೆಲ್ಲ ಬಿಟ್ಕೊಂಡು ಕೊಡೋದಿಲ್ಲ. ಯಾರು ಹೋಗ್ಬಿಟ್ಟು ಪಬ್ಲಿಕ್ ಕೇಳ್ದ ಅಂತಂದರೆ ಹೇಳ್ತಾರ ಆಗ್ತಿದೆಯಾ ಆಗ್ತಿಲ್ವ ಅಂತ, ಹೇಳೋದಿಲ್ಲ. ಅದೆಲ್ಲ ಕಂಪ್ಲೀಟ್ಲಿ ಫೈನಲ್ ಆದಾದ್ಮೇಲೆ ಗೊತ್ತಾಗೋದು. ಮುಂಬೈ ಇಂಡಿಯನ್ಸ್ ಕಡೆಯಿಂದನಾರು ಆಗಿರಲಿ, ಹಾರ್ದಿಕ್ ಪಾಂಡ್ಯ ಕಡೆಯಿಂದನಾರು ಆಗಿರಲಿ ಅಂತ. GT ವಿಚಾರದಲ್ಲಿ ಸಿಕ್ಕಾಪಟ್ಟೆ ರೂಮರ್ಸ್ಗಳೆಲ್ಲ ಸ್ಪ್ರೆಡ್ ಆಗ್ತಾ ಇತ್ತು ಅವಾಗ, ಬ್ಯಾಕ್ ಇನ್ 2022 ಅಲ್ಲಿ. ಅವಾಗ ಹಾರ್ದಿಕ್ ಪಾಂಡ್ಯ ಹೇಳ್ತಾ ಇದ್ರಾ, ಅಥವಾ ಸ್ಪೋಕ್ ಪರ್ಸನ್ ಬಂದ್ಬಿಟ್ಟು ಹೇಳ್ತಾ ಇದ್ರ? ಅವಾಗಲೂ ಇದನ್ನೇ ಹೇಳ್ತಾ ಇದ್ರೆ, ಯಾವುದು ಇಲ್ಲ ಅಮ್ಮ, ಏನು ಆಗ್ತಾ ಇಲ್ಲ ಕಾನ್ವರ್ಸೇಷನ್ನು ಅಂತ. ಆಮೇಲೆ ಹಾಗೆ ಹೋಯ್ತು ಅದು ಟ್ರೇಡು. ಸೊ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಎಲ್ಲಿ ನೋಡ್ತಾರೆ ಬೇಜಾನ್ ರಿಪೋರ್ಟ್ಸ್ ಬರ್ತಿದೆ. ಹಾರ್ದಿಕ್ ಪಾಂಡ್ಯ ಅವ್ರನ್ನ ಅವ್ರು ಅಪ್ರೋಚ್ ಮಾಡಿದ್ದಾರೆ, ಇವ್ರು ಅಪ್ರೋಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ CSK ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಅಪ್ರೋಚ್ ಮಾಡ್ತಾ ಇದೆ. ಆ್ಯಂಡ್ KKR ಸಿಕ್ಕಾಪಟ್ಟೆ ಅಪ್ರೋಚ್ ಮಾಡ್ತಾ ಇದೆ. ಇಲ್ಲಿ ನೋಡೋದ್ರೆ ಯಾರೂ ಇಲ್ಲ, ಏನೂ ಇಲ್ಲ. ಮುಂಬೈ ಇಂಡಿಯನ್ಸಲ್ಲೇ ಇರೋ ಥರ ಏನೋ ಬರ್ತಾಯಿದೆ ಅಪ್ಡೇಟ್ಗಳೆಲ್ಲ. ನೋಡೋಣ ಏನಾಗುತ್ತೆ ಕತೆ ಅಂತ. ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದ್ದೀವಿ ಹಾರ್ದಿಕ್ ಪಾಂಡ್ಯ ವಿಚಾರದಲ್ಲಿ. ಏನಾಗುತ್ತೆ ಅಂತ. ಇಷ್ಟ ಆಗುತ್ತೆ ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.